ಭಾರತದ ವಿದೇಶಿ ವಿನಿಮಯದ ಮೇಲೆ ಬೀಳುತ್ತಾ ಇರುವಂತಹ ಹೊರೆಯನ್ನು ತಗ್ಗಿಸುವುದಕ್ಕೆ ನಿನ್ನೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತು. ಚಿನ್ನದ ಮೇಲಿನ ಅಬಕಾರಿ ಸುಂಕವನ್ನು ಹೆಚ್ಚಿಸುವಂತ ನಿರ್ಧಾರ. ಈಗ ಇದು ಬಂಗಾರ ಖರೀದಿ ಆಸೆಗೆ ಕಡಿವಾಣ ಹಾಕಿದೆ. ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ಚಿನ್ನ ಖರೀದಿ ಮಾಡೋರ ಸಂಖ್ಯೆಯು ಕೂಡ ತಗ್ಗುತ್ತಾ ಇದೆ. ಕೇಂದ್ರ ಹೆಚ್ಚಳ ಮಾಡಿರೋ ಆಮದು ಸುಂಕದ ಬಗ್ಗೆ ಪರಿಶೀಲನೆ ಮಾಡಬೇಕು. ಈ ಬಗ್ಗೆ ನಾವು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತೀವಿ ಅಂತ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷ ಟಿ.ಎ. ಶರವಣ ಮಾತನಾಡಿದ್ದಾರೆ. ಇಂಪೋರ್ಟ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದ್ದಾರೆ 6ರಿಂದ 15%. ಇದು ನಮ್ಮ ಉದ್ಯಮಕ್ಕೆ ದೊಡ್ಡ ಮಟ್ಟದ ಹೊಡೆತ ಕೊಡುತ್ತೆ. ಇದನ್ನ ಕೇಂದ್ರ ಸರ್ಕಾರ ಬೇರೆ ರೀತಿಯಲ್ಲಿ ಜಾರಿ ಮಾಡೋ ಬಗ್ಗೆ ಯೋಚನೆ ಮಾಡಲಿ. ಇದೊಂದೇ ಎಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆ ಬೇರೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋದರ ಬಗ್ಗೆ ಯೋಚನೆ ಮಾಡಲಿ. ನಾವು ಪತ್ರ ಬರಿತೀವಿ ಕೇಂದ್ರ ಸರ್ಕಾರಕ್ಕೆ ಅಂತ ನಿನ್ನೆನೇ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ರು. ಈಗ ಅವರು ಪತ್ರ ಬರೆದಿದ್ದಾರೆ ಅನ್ನುವಂಥ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ಟಿ.ಎ. ಶರವಣ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗಾಗಲೇ ಚಿನ್ನ ಏನು ಕಳೆದ 5-6 ತಿಂಗಳಿಂದ ಏರಿಕೆ ಆಗ್ತಾ ಇತ್ತು. ಇದೀಗ ಪ್ರಧಾನಿ ಮೋದಿಯವರು ಕೂಡ ಚಿನ್ನ ಖರೀದಿ ಮಾಡಿಬಿಡಿ ಅಂತ ಹೇಳಿದರು. ಇದೀಗ ಮತ್ತೆ ಇದ್ರ ಮೇಲೆ ಸುಂಕವನ್ನು ಹೆಚ್ಚಳ ಮಾಡಿರುವಂಥದ್ದು. ಸನ್ಮಾನ್ಯ ಮೋದಿಯವರು ರಾಷ್ಟ್ರದ ಜನರಿಗೆ ಮನವಿ ಮಾಡಿದ್ದಾರೆ. ಅವರು ಎಲ್ಲಿ ಕೂಡ ಆರ್ಡರ್ ಮಾಡಿಲ್ಲ. ಅದನ್ನು ಭಾಳ ಜನ ಅರ್ಥ ಮಾಡ್ಕೋಬೇಕು. ಇವತ್ತು ಅದಕ್ಕೋಸ್ಕರನೇ ನಾನು ಕೂಡ ಹೇಳಿದೆ, ನಾವು ಬಳಕೆ ಚಿನ್ನ ಮತ್ತು ಬಂಡವಾಳ ಹೂಡಿಕೆ ಚಿನ್ನ ಅಂತ 2 ಬರುತ್ತೆ. ಆ ಬಂಡವಾಳ ಹೂಡಿಕೆ ಚಿನ್ನವನ್ನು ಸ್ವಲ್ಪ ದಿನಗಳ ಕಾಲ ಖರೀದಿ ಮಾಡೋದನ್ನು ನಿಲ್ಲಿಸಿ ಈ ಬಳಕೆ ಚಿನ್ನ, ಆಭರಣ ಚಿನ್ನ ಏನಿದೆ ಅದಕ್ಕೆ ಒತ್ತು ಕೊಡಿ. ಈಗ ಮದುವೆ ಸಮಾರಂಭ ಇರ್ಬೋದು, ನಾಮಕರಣ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಇಂಥದಕ್ಕೆಲ್ಲ ಕೆಲವು ಸಾಂಪ್ರದಾಯಿಕ ಆಭರಣಗಳನ್ನು ಖರೀದಿ ಮಾಡಲೇಬೇಕಾಗ್ತದೆ. ಅಂಥದಕ್ಕೆ ಖರೀದಿ ಮಾಡಿ. ಈ ಬಂಡವಾಳ ಹೂಡಿಕೆಗೆ ಗೋಲ್ಡ್, ಸಾಲಿಡ್ ಗೋಲ್ಡ್ ಏನಿರುತ್ತೆ, ಕಾಯಿನ್ಸು, ಗೋಲ್ಡ್ ಬಾರ್ಸು, ಇಂಥದಕ್ಕೆ ವಿರಾಮ ಕೊಡಿ 1 ವರ್ಷದ ಕಾಲ ಅಂತ ಹೇಳಿ ನಾನಂತ ಭಾವಿಸಿದ್ದೀನಿ. ಅದನ್ನು ಕೂಡ ನಾನು ಸ್ವಾಗತನೂ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ರೀಸೈಕಲ್ ಗೋಲ್ಡನ್ನು ಒತ್ತು ಕೊಡಬೇಕಾಗ್ತದೆ. ಯಾಕೆಂದರೆ ಎಲ್ಲರ ಮನೆಗಳಲ್ಲಿ ಲಾಕರಲ್ಲಿ ಕೊಳಿತಾ ಇದೆ ಚಿನ್ನ. ಅರ್ಧ kg ಇರ್ಬೋದು, 1/4 kg ಇರ್ಬೋದು, 100 ಗ್ರಾಮ್ ಇರ್ಬೋದು, 1 kg ಇರ್ಬೋದು. ಈ ಥರ ಇರತಕ್ಕಂಥ ಚಿನ್ನನ ಎಕ್ಸ್ಚೇಂಜ್ ಮಾಡಿ. ಹಳೇದನ್ನು ತಂದು ಹೊಸ ಗೋಲ್ಡ್ಗೆ ಇವತ್ತಿನ ಟ್ರೆಂಡ್ ಏನಿದೆ ಆ ಲೇಟೆಸ್ಟ್ ಡಿಸೈನ್ಗೆ ಎಕ್ಸ್ಚೇಂಜ್ ಮಾಡಿಕೊಂಡು ತಗೊಳ್ಳುವಂಥ ಅವಕಾಶಗಳಿದೆ. ಅದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಡಾಲರ್ಸ್ ಬಳಕೆ ಇಂಪೋರ್ಟ್ ಮಾಡ್ತೀವಲ್ಲ, ಸಾವಿರಾರು ಟನ್ನು, ಏನು 160% ಜಾಸ್ತಿ ಆಗಿದೆ ಇಂಪೋರ್ಟ್ ಮಾಡುವಂಥ ಗೋಲ್ಡ್ ಈ ವರ್ಷದಲ್ಲಿ. ಅದಕ್ಕೆ ಕಡಿಮೆ ಮಾಡುವಂಥ ಅವಕಾಶಗಳಿರುತ್ತೆ. ಅದಕ್ಕೋಸ್ಕರನೇ ಸನ್ಮಾನ್ಯ ಮೋದಿಜಿಯವರು ಕೂಡ ಆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರತಕ್ಕಂಥದ್ದು. ಜೊತೆಗೆ ಇವತ್ತು ಏನು ಈ ಇಂಪೋರ್ಟ್ ಟ್ಯಾಕ್ಸ್ ಏನು ಮಾಡಿದ್ದಾರೆ, 10% ಆಮದುಗೆ ಜಾಸ್ತಿ ಮಾಡಿದ್ದಾರೆ. ಅದರಿಂದ 1 ಗ್ರಾಮಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.